ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂತದ್ದು ಜೂನ್ 14 ಶುಕ್ರವಾರದ ಒಂದು ವ್ಲಾಗು. ಸ್ನೇಹಿತರೆ, ವ್ಲಾಗ್ ನಲ್ಲಿ ಹೇಳಿದ ಹಾಗೆ ನೋಡ್ತಾ ಇರ್ಬೋದು. ಸೊ ಬೇಸ್ಮೆಂಟ್ ಒಳಗಡೆ ಎಲ್ಲ ಮಣ್ಣೆಲ್ಲ ಫಿಲ್ ಆಗಿದೆ, ಮತ್ತೆ ಪಿಲ್ಲರ್ಗಳು ಕೂಡ ಎಕ್ಸ್ಟೆಂಡ್ ಆಗಿದೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಎಂದಿನಂತೆ ನಾವು ಬೆಳಿಗ್ಗೆ 6:30ಕ್ಕೆ ಬಂದು ಕ್ಯೂರಿಂಗ್ ನ ಮಾಡ್ತಾ ಇದೀವಿ. ಸ್ನೇಹಿತರೆ, ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು. ಸೊ ನಿಮ್ಮ ಗ್ರಾಮ ದೇವತೆಯಾದ ಅಂಚದಮ್ಮನವರು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದಿಸಿ ತುಂಬಾ ಚೆನ್ನಾಗಿರಿ ಅಂತ. ಸೊ ಯಾರು ಕಮೆಂಟ್ ಮಾಡಿದ್ರಿ ಅವ್ರಿಗೆ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ಬ್ಲಾಗ್ ನಲ್ಲಿ ಪಿಲ್ಲರ್ ಬಾಕ್ಸ್ ನ ಎಕ್ಸ್ಟೆಂಡ್ ಮಾಡಿದ್ರು 7 ಅಡಿವರೆಗೂ ಅಂತ ಹೇಳಿದ್ದೆ. ಸೊ ಇವತ್ತು ಬೆಳಿಗ್ಗೆನೆ ಕೆಲ್ಸದವರು ಅದನ್ನ ತೆಗೆಯೋದಿಕ್ಕೆ ಅಂತಾನೆ ಬಂದಿದ್ದಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಬೆಳಿಗ್ಗೆ ಕೆಲಸದವ್ರು ಬಂದಿದ್ರಲ್ಲ, ಸೊ ಪಿಲ್ಲರ್ ಬಾಕ್ಸ್ ತೆಗಿಯೋದಕ್ಕೆ ಅಂತ. ಸೊ ಪಿಲ್ಲರ್ ಬಾಕ್ಸ್ನ ತೆಗೆದೋದ್ರು. ಮತ್ತೆ ನಮ್ಮ ಡ್ಯಾಡಿ ಮಧ್ಯಾಹ್ನ ನೋಡ್ತಾ ಇರ್ಬೋದು. ಸೊ ಮೋಟ್ರನ್ನ ಫಿಟ್ ಮಾಡಿಕೊಂಡು ಕ್ಯೂರಿಂಗ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು. ಸೊ 2 ರೂಮ್ ಅಲ್ವಾ ಅಂತ. ಹೌದು ಸ್ನೇಹಿತರೆ, ಕೆಳಗಡೆ 2 ರೂಮು. ಸೊ ಅದರ ಅಳತೆ ಬಂದ್ಬಿಟ್ಟು 9 ಅಡಿ ಮತ್ತು 7 ಅಡಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು. ಸೊ ತುಂಬಾನೇ ಬಿಸಿಲಿತ್ತು ಮಧ್ಯಾಹ್ನ. ಸೊ ನಮ್ಮ ಡ್ಯಾಡಿ ಎಲ್ಲ ಕ್ಯೂರಿಂಗ್ ಮಾಡಿದ್ರು ಮಧ್ಯಾಹ್ನ 1 ಟೈಮು. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಸಂಜೆ 5 ಗಂಟೆ. ಸೊ ನಾನು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದೆ. ಸೊ ಇದು ನಮ್ಮ ಡ್ಯಾಡಿ ಐಡಿಯಾ. ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಒಂದು ಬ್ಲಾಗ್ನಲ್ಲೆಲ್ಲ ಹೇಳಿದ್ದೀನಿ. ಸೊ ಪಿಲ್ಲರ್ಗಳಿಗೆಲ್ಲ ಗೋಣಿ ಚೀಲನ ಕಟ್ತಾ ಇದ್ದೀವಿ. ಸ್ನೇಹಿತರೆ, ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು. ಸೊ ಸ್ಕೂಲ್ಗೆ ಹೋಗೋದಕ್ಕೆ ಒಂದು ಸೈಕಲ್ ತಗೊಳ್ಳಿ ಅಂತ. ಹೌದು ಸ್ನೇಹಿತರೆ, ನಮ್ಮ ಡ್ಯಾಡಿನೂ ಕೂಡ ಗಮನಿಸಿದ್ದಾರೆ. ಸೊ ಬ್ಯಾಗ್ ಎಲ್ಲ ತುಂಬಾನೇ ತೂಕ ಅಲ್ವಾ. ಸೊ ಅದಕ್ಕೆ ಬರೋ ತಿಂಗಳು ಜುಲೈನಲ್ಲಿ ಒಂದು ಸೈಕಲ್ನ ತಗೋತಾ ಇದ್ದೀವಿ. ಸ್ವಲ್ಪ ಟೈಮ್. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಸೊ 6 ಪಿಲ್ಲರ್ಗಳಿಗೂ 7 ಅಡಿ ಪೂರ್ತಿ ಗೋಣಿ ಚೀಲನೆಲ್ಲ ನಮ್ಮ ಡ್ಯಾಡಿ ಎಲ್ಲ ಪ್ಯಾಕ್ ಮಾಡಿದ್ರು. ಸೊ ಸಂಜೆ ಟೈಮ್ ಅಲ್ವಾ, ತಂಪಿರುತ್ತೆ ಅಂದ್ಬಿಟ್ಟು ಇವಾಗ ನಾನು ಮೋಟ್ರನ್ನ ರೆಡಿ ಮಾಡಿ ಇವಾಗ ಕ್ಯೂರಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಜೂನ್ 15 ಶನಿವಾರದ ಒಂದು ಬ್ಲಾಗು. ಸೊ ಎಂದಿನಂತೆ 6:30ಕ್ಕೆ ಬಂದು ನಮ್ಮ ಡ್ಯಾಡಿ ನಾನು ಕ್ಯೂರಿಂಗ್ನ ಮಾಡ್ತಾ ಇದ್ದೀವಿ.
ಸ್ನೇಹಿತರೆ, ಪಿಲ್ಲರ್ಗಳಿಗೆ ಗೋಣಿ ಚೀಲ ಕಟ್ಟೋದ್ರಿಂದ ತುಂಬಾನೇ ಬೆನಿಫಿಟ್ ಇರುತ್ತೆ. ಸೊ ವಾತಾವರಣ ಕೂಡ ತಂಪಾಗಿತ್ತು, ನೋಡ್ತಾ ಇರ್ಬೋದು. ಸೊ ನೀವು ಕೂಡ ಯಾರಾದರೂ ಮನೆ ಕಟ್ಟೋರಿದ್ರೆ ಸೊ ಆ ಥರ ಐಡಿಯಾನ ನೀವು ಉಪಯೋಗಿಸ್ತು ಅಂತ ಹೇಳಿದ್ರೆ ಸೊ ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ ಪಿಲ್ಲರ್ಗಳಿಗೆಲ್ಲ. ಸೊ ಸ್ನೇಹಿತರೆ, ಲಾಸ್ಟ್ ಒಂದು ವ್ಲಾಗ್ನಲ್ಲಿ ನಾನು ನಿಮಗೆ ಹೇಳಿದ್ದೆ ಸೊ 7 ಅಡಿ ಪಿಲ್ಲರ್ ಬರುತ್ತೆ ಅಂತ. ಸೊ ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಸೊ ಆ 7 ಅಡಿ ಪಿಲ್ಲರೇನ ಅಲ್ಲಿಗೇನೆ ತಾರಿಸಿ ಬರೋದು ಅಂತ. ಸೊ ಸ್ನೇಹಿತರೆ, ಅಲ್ಲಿಗೆ ತಾರಿಸಿ ಬರೋಲ್ಲ. ಸೊ 7 ಅಡಿ ಗೋಡೆ, ಸೊ ಪಿಲ್ಲರ್ಗೆಲ್ಲ ಕಂಪ್ಲೀಟ್ ಗೋಡೆ ಎಲ್ಲ ಆಗಾದ್ಮೇಲೆ ಲಿಂಟ್ಲು ಸಜ್ಜ ಬರುತ್ತೆ. ಅದರ ಮೇಲೆ 3-3.5 ಅಡಿ ಗೋಡೆ ಬಂದು ಅದರ ಮೇಲೆ ತಾರಿಸಿ ಬರುತ್ತೆ. ಸ್ನೇಹಿತರೆ, ಬೆಳಿಗ್ಗೆ 11 ಗಂಟೆಗೆ ಸೊ ಒಂದು ಟ್ಯಾಂಕರ್ ನೀರನ್ನು ತರಿಸಿದ್ವಿ. ಸೊ ಮಣ್ಣೆಲ್ಲ ಫಿಲ್ ಮಾಡಿದ್ರಲ್ಲ, ಸೊ ಅದಕ್ಕೆ ನೀರನ್ನು ಹಾಕಿ ನೀರು ಮಣ್ಣು ಮಾಡೋದಕ್ಕೆ ಇಬ್ರು ಕೆಲಸದವ್ರು ಕೂಡ ಬಂದಿದ್ದಾರೆ. ಸ್ನೇಹಿತರೆ ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಸೊ ಗಾರೆ ಕೆಲಸ ಸೂಪರ್ ಅಂತ. ಹೌದು ಸ್ನೇಹಿತರೆ, ನಮಗೆ ಒಳ್ಳೆಯ ಮೇಸ್ತ್ರಿ ಕೆಲಸಗಾರರೆಲ್ಲ ಸಿಕ್ಕಿದ್ದಾರೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಸೊ ಡೈರೆಕ್ಟ್ ಟ್ಯಾಂಕರಿಂದ ಬೇಸ್ ಮಟ್ಟಕ್ಕೆ ನೀರನ್ನು ಬಿಡ್ತಾ ಇರುವಂಥದ್ದು. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಅಲ್ಲಿ ಕೆಲಸದವರು ಆರೆಯಿಂದ ನೀರನ್ನು ಎಲ್ಲ ಲೂಸ್ ಮಾಡ್ತಾ ಇದ್ದಾರೆ ಮಣ್ಣನ್ನು. ಸೊ ಅದು ಪೂರ್ತಿ ಒಳಗಡೆ ಎಲ್ಲ ನೀರೆಲ್ಲ ಇಳಿಲಿ ಅಂತ. ಸ್ನೇಹಿತರೆ, ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಸೊ ನೀವು ಹಾಕೋ ವಿಡಿಯೋಗಳೆಲ್ಲ 180p ಮತ್ತು 60 FPS ಅಲ್ಲೆಲ್ಲ ಇರುತ್ತೆ ಅಂತ. ಸೊ ಅದು ಹೈ ಕ್ವಾಲಿಟಿ. ಸೊ ಥ್ಯಾಂಕ್ ಯು ಯಾರು ಕಮೆಂಟ್ ಮಾಡಿದ್ರಿ. ಸೊ ನಾನು ಹಂಗೇನೆ ವಿಡಿಯೋ ಎಡಿಟ್ ಮಾಡಿ ಮತ್ತು ವಿಡಿಯೋಗ್ರಫಿ ಎಲ್ಲ ಸೊ ಆ ಒಂದು ಮೆಥಡ್ನಲ್ಲೇ ಮಾಡೋದು. ಸ್ನೇಹಿತರೆ, ಇನ್ನೊಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಸೊ ನಿಮಗೆ ಬೇಗನೆ ಮಾನಿಟೈಸೇಷನ್ ಅಪ್ಲೈ ಆಗಲಿ ಮತ್ತು ನೀವು ಕೂಡ ಒಳ್ಳೆ ದೊಡ್ಡ ಯೂಟ್ಯೂಬರ್ ಆಗಿ ಅಂತ ಬ್ಲೆಸ್ ಮಾಡಿದ್ರು. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಒಂದು ಟ್ಯಾಂಕರ್ ನೀರು ತರಿಸಿದ್ವಲ್ಲ ಸೊ ಅದು ಕರೆಕ್ಟಾಗಿ ಒಂದು ಟ್ಯಾಂಕರ್ ನೀರು ಕಂಪ್ಲೀಟಾಗಿ ಇಡೀ ಬೇಸ್ ಮಟ್ಟಕ್ಕೆ ಸಾಕಾಯಿತು. ಸೊ ಕಂಪ್ಲೀಟಾಗಿ ಎಲ್ಲ ನೀರೆಲ್ಲ ಒಳಗಡೆ ಹೋಗಿ ಕರೆಕ್ಟಾಗೆಲ್ಲ ನೀಟಾಗಿ ಕೆಲಸ ಆಯಿತು. ನಮ್ಮ ಕುಟುಂಬದವರ ಮೇಲೆ ಅಂಚದಮ್ಮನವರ ಆಶೀರ್ವಾದ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಶುಕ್ರವಾರ ಮತ್ತು ಶನಿವಾರದ ಕೆಲಸದ ಒಂದು ವ್ಲಾಗು. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ವಿಡಿಯೋನ ನೋಡೋರು ಲೈಕ್ ಮಾಡಿ ಹೋಗಿ ದಯವಿಟ್ಟು. ಸೊ ಲೈಕ್ಸ್ ಕೂಡ 50+ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.